मैसूर में इंसानियत को शर्मसार करने वाला वाक़या पेश आया है, जिसे सुनकर आप दहल जाएंगे। जी हाँ, मैसूर में एक शख्स की मौत होती है और इसका बेटा इसकी आखिरी दीदार करने से भी इनकार करता है। मैसूर में एक मुकामी शख्स की घर में कोरोना की वजह से मौत होती है और जब इसके बेटे को फ़ोन करके इसकी इत्तला दी जाती है तो वो आने से मना करता है। घर में बाप अकेला रोज़ाना ज़िंदगी गुजारता था, ऐसे में इसकी कोरोना से मौत हो गई। जब इसका बेटा उसी शहर में मैसूर में ही कोयम्पो नगर में रहता है, मुकामी कॉर्पोरेटर श्रीधर ने जब इसे बताया कि आपके वालिद का इंतकाल हो चुका है तो इसके बेटे ने साफ साफ कहा कि मैं नहीं आ सकता, आप इसका अंतिम संस्कार कर दें। उसके बाद जब कॉर्पोरेटर श्रीधर ने फ़ोन पर यह बताया कि 6 लाख रुपए घर में मौजूद हैं और एटीएम कार्ड और कागजात मौजूद हैं, इसका क्या करें, तो बेटे ने साफ साफ कहा कि वो मुझे कोयम्पो नगर तक ला के पहुँचा दें, उसके बाद मैं आपको उसका हर्जाना, उसका जो हदिया है मैं आपको दूंगा। अब देखिए पूरा वीडियो कितना ख़तरनाक है, कैसे इंसानियत की ये बदलती हुई तस्वीर है। आप देख सकते हैं कोरोना के इस दौर में हमें ऐसे मामलात और ऐसे इश्यूज़ देखने को मिल रहे हैं जिसे देखकर इंसानियत पर से भरोसा उठ रहा है। ಹಲೋ ನಮಸ್ತೆ, ನಾನು ಕಾರ್ಪೊರೇಟರ್ ಶ್ರೀಧರ್ ಮಾತಾಡೋದಪ್ಪ. ಈಗ ನೋಡಪ್ಪ, ನೀನು ಫಸ್ಟ್ ಫೋನ್ ಮಾಡಿದಾಗ ನೀನು ಅನಾಥಯಣ ಅಂತ ಹೇಳ್ತೀಯಾ, ಏನಾರ ಮಾಡ್ಕೊಳ್ಳಿ ಅಂದೆ. ಸರಿ, ನಾವು ಹೆಂಗೋ ಇಟ್ಟೋ. ಈಗ ನೋಡಿದ್ರೆ ದುಡ್ಡಿದೆ, ಈಗ ದುಡ್ಡಿದೆ, ನಿಮ್ಮ ಏನು ಮಾಡ್ಬೇಕು ಹೇಳಪ್ಪ. ನಮಗೆ ಇದೆಲ್ಲ ಭಾಳ ತೊಂದರೆ ಆಗ್ತಿದೆ. ಈ ಥರ ದುಡ್ಡು ಪಾಸ್ ಎಲ್ಲ ಇದ್ರೆ ನಾವು ಏನು ಮಾಡಬೇಕು? ನಾಳೆ ದಿನ ನೀವು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರು ಕೊಡೋದು ದುಡ್ಡು? ಏನು ಮಾಡೋದು? ದುಡ್ಡು ನಾನೇ ತಲುಪಿಸ್ಲಾ ನಿನಗೆ? ಎಲ್ಲಿಗೆ ತಲುಪಿಸ್ಬೇಕು? ಇಲ್ಲಿ ಗೋಪನಗರದಲ್ಲಿ ಇಲ್ಲಿ ದುಡ್ಡು ಮಾಡೋದು ಹೇಳ್ತೀನಿ. ಹಾಂ, ಸರಿ 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 ಸರಿ. ಅಲ್ಲ, ಈಗ ನೀವು ಎಲ್ಲಿ ತಲುಪಿಸ್ಬೇಕು, ಏನು ಮಾಡಬೇಕು ಅಂತೇಳಿ ನಾವು ಈಗಿಂತ ಜವಾಬ್ದಾರಿ ತಗೊಳಕಾದ್ರೆ ನೀವೇ ಬಂದು ತೊಗೊಂಡೋಗಿಲ್ಲ, ಯಾರ್ಕೆಲ್ಲ ಕಳಿಸ್ಕೊಡ್ತೀನಿ, ಒಂದು ಅಕ್ಲಾಮೆಂಟ್ ಸೈನ್ ಹಾಕಿ ಕೊಡ್ತೀರಾ? ಹಾಂ, ಹೌದು ಹೌದು. ಎಲ್ಲಿಗೆ? ಅದಾ, ಈಗ ನೀವು ಅಡ್ರೆಸ್ ಏನು ಸೆಂಡ್ ಮಾಡ್ತೀರಾ ನೀವು? ಹಾಂ, ಅಲ್ಲೆಲ್ಲಿ ಇರ್ತೀರಿ ನೀವು? ಸರಿ, ಈಗ ಬಾಡಿ ನಾವು ತೊಗೊಂಡೋಗಿ ಸುಟ್ಬಿಡೋದಾ? ನೀವು ಬಾಡಿ ನೋಡೋಕ್ಕೇನು ಬರಲ್ಲ ಈಗ. ಸರಿ, ಕ್ಯಾಶ್ ಮಾತ್ರ ತಳಿಸ್ಬೇಕು ಅಲ್ಲಿಗೆ ನಿಮಗೆ. ಅಲ್ಲ ಕಣ್ರಿ, ನೀವು ಬಾಡಿ ನೋಡೋಕ್ಕೆ ಬರಲ್ಲ, ಕ್ಯಾಶು ದುಡ್ಡು ಬೇಕು ಅಂತೀರಿ, ಏನು ನ್ಯಾಯ ಏನ್ರಿ? ಹಾಂ, ಆಯಿತು, ಮಾತಾಡ್ತೀನಪ್ಪ. ಹಾಂ, ನೀನು ಆಯ್ತಪ್ಪ, ನೀನು ಬಂದು ನಾನು ಮನೆ ಒಳಗೆಲ್ಲ ಬೀಗ ಹಾಕಿಟ್ಟಿರ್ತೀನಿ. ಈಗ ಮನೇನು ನಾವೇ ಖಾಲಿ ಮಾಡ್ಬೇಕಲ್ಲ. ಸರಿ, ಈಗ ಈ ಕ್ಯಾಶ್ನ ನಿಮ್ಗೆ ತಂದು ಕೊಡ್ಬೇಕಾ? ATM ಕಾರ್ಡ್ ಎಲ್ಲ ಇದೆ ಅವ್ರದ್ದು. ಅಲ್ಲ ಕಣೆ, ನಿನಗೆ ಮಾನ ಮರದಿ ಬೇಡವಾ? ನಿಮ್ಮ ಅಪ್ಪನ ಆಸ್ತಿ ದುಡ್ಡು ಬೇಕು ಅಂತೀಯ, ನಿಮ್ಮ ಅಪ್ಪನ ನೋಡಕ್ಕೆ ಬರಲ್ಲ ಅಂತೀಯ. ನಿಂಗೇನು ಕಣೆಯ, ನಿನ್ಗೇನು ಮಾನ ಮರದಿ ಬೇಡವಾ? ನಿನಗೆ ಸ್ವಲ್ಪನಾರವೇ ನಿಮ್ಮ ಅಪ್ಪನ ನೋಡಿ ಏನಂತಾರೆ ಜನ? ನೀನು ಆಸ್ತಿ ದುಡ್ಡು ತಗೊಬಂದು ಕೊಡು, ನೀನು ಇರೋದಾಗ ಜಾಗ ತಗೊಬಂದು ಕೊಡು ಅಂತೀಯ. ನೀನು ನಿಮ್ಮ ಅಪ್ಪ ಬಾಡಿ ಸತ್ತು ಬಿದ್ದಾನೆ, ಬಂದು ನೋಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ? ಏನಿಲ್ಲ ನಿನಗೆ? ಇದೇ ನಿಮ್ಮ ಅಪ್ಪ ಅಮ್ಮ ನಿನಗೆ ನಿಮ್ಮ ಬುದ್ಧಿ ಕಲಿಸಿರೋದು ನಿನಗೆ? ಹಾಂ, ದುಡ್ಡು ಮಾತ್ರ ಬೇಕು ನಿನಗೆ, ಡಾಕ್ಯುಮೆಂಟ್ ಬೇಕು, ATM ಕಾರ್ಡ್ ಬೇಕು, ನಿಮ್ಮ ಅಪ್ಪ ಬೇಡವಾ? ಬೇಡ ಅನ್ನೋ ದುಡ್ಡು ಹಂಗಾರೆ. ದುಡ್ಡು ಮಾತ್ರ ಬೇಕು, ATM ಕಾರ್ಡ್ ಬೇಕು, ಡಾಕ್ಯುಮೆಂಟ್ ಬೇಕು, ನಿಮ್ಮ ಅಪ್ಪ ಬೇಡ ನಿಮಗೆ. ನಾವು ನಮಗೆ ಯಾಕೆ ದರ್ದು ಬಂದಿದ್ದು? ನಾವೇ ಕೊಡಬೇಕು ಹೆಣ್ಣನ? ಇದೆಯಾ ನೀವು ಕಲ್ತಿರೋ ಕಲ್ಚರು? ಇದೇ ಕಲ್ಚರ್, ಇದನ್ನ ಕಲ್ಚರ್ ಏನ್ರಿ ನೀವು? ಇದೇ ವಿದ್ಯಾವಂತರ ಬುದ್ಧಿ, ಇದೇ ವಿದ್ಯಾವಂತರ ಲಕ್ಷಣ ಇದು? ಇದು ವಿದ್ಯಾವಂತರ ಬುದ್ಧಿ ಇದೆಯೇ? ಇದು ನಾಗರಿಕ? ನೀವು ಅನಾಗರಿಕ. बेंगलुरु से शाहिद खाजी की रिपोर्ट।